ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಕಲಾ ಯೂಟ್ಯೂಬ್ ಚಾನಲ್. ಸೊ ನಾನು ಆಫೀಸ್ಗೆ ಹೋಗಬೇಕಾದ್ರೆ ಡೈಲಿ ನಾರ್ಮಲ್ ರೈಸ್ ಮಾಡಿ ಬೇಜಾರಾಗಿತ್ತು. ಸೊ ಇವತ್ತು ಡಿಫ್ರೆಂಟ್ ಆಗಿರಲಿ ಅಂತ ಹೇಳಿಬಿಟ್ಟು ಗೀ ರೈಸ್ನ ಮಾಡಿದ್ದೆ. ಗೀ ರೈಸ್ ರೆಸಿಪಿನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಗೀ ರೈಸ್ ಮಾಡೋಕ್ಕೆ ಇಲ್ಲಿ ನಾನು ಕೊಬ್ಬರಿನ ತೊಗೊಂಡಿದ್ದೀನಿ. ಇದು ಹಸಿ ಕೊಬ್ಬರಿ. ಆ ಕೊಬ್ಬರಿನ ನೀಟಾಗಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಹಾಲನ್ನ ಸೇರಿಸ್ಬಿಟ್ಟು ನಾವು ಪೇಸ್ಟ್ ಥರ ಮಾಡ್ಕೊಳ್ಬೇಕು. ಸೊ ಇವಾಗ ಇದು ಪೇಸ್ಟ್ ರೆಡಿಯಾಗಿದೆ ಕೊಬ್ಬರಿದು. ಆಮೇಲೆ ಇಲ್ಲಿ ಅಕ್ಕಿನ ನೆನೆಯಿಟ್ಟಿದ್ದೀನಿ ನಾನು. ಆಮೇಲೆ ಬಟಾಣಿ, ಹಸಿ ಬಟಾಣಿ, ಈರುಳ್ಳಿ, ಮೆಣಸಿನ್ಕಾಯಿ, ಜೀರಾ, ಆಮೇಲೆ ಮಸಾಲೆ ಐಟಮ್ಸು, ಆಮೇಲೆ ಕಸೂರಿ ಮೇಥಿ. ಸೊ ಇಷ್ಟು ಐಟಮ್ಸ್ ಯೂಸ್ ಮಾಡ್ಕೊಂಡ್ಬಿಟ್ಟು ನಾನಿವತ್ತು ಕ್ವಿಕ್ ಆ್ಯಂಡ್ ಈಸಿಯಾಗಿ ಗೀ ರೈಸ್ ಮಾಡ್ತಾ ಇರೋದು. ಸೊ ಬನ್ನಿ ಮಾಡೋಣ. ಸೊ ಗೀ ರೈಸ್ ಮಾಡೋಕ್ಕೆ ನಾನು ಇಲ್ಲಿ ಮೊದಲನೇದಾಗಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಈ ಕುಕ್ಕರ್ ಕಾದ ನಂತರ ಇದಕ್ಕೆ ನಾನು 1 ರಿಂದ 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ಬಿಸಿ ಆದ ನಂತರ ಇದಕ್ಕೆ ನಾವು 1 ಟೇಬಲ್ ಸ್ಪೂನ್ ಆಗೋಷ್ಟು ಒಂದು ಸ್ವಲ್ಪ ಎಣ್ಣೆನ ಸಹ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಇದು ಚೆನ್ನಾಗಿ ಬಿಸಿ ಆಗಬೇಕು. ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ನಾವು ಜೀರಿಗೆ ಏನಿರುತ್ತಲ್ವ, ಜೀರಿಗೆನ ಹಾಕ್ಕೊಳ್ಳೋಣ. ಜೀರಿಗೆ ಅದಾದ ನಂತರ ಮಸಾಲೆ ಐಟಮ್, ಚಕ್ಕೆ, ಲವಂಗ, ಏಲಕ್ಕಿ, ಆಮೇಲೆ ಮಸಾಲೆ ಎಲೆ. ಸೊ ಇದೆಲ್ಲ ಹಾಕ್ಕೊಂಡ್ಬಿಟ್ಟು ಎಣ್ಣೆ ಒಳಗಡೆ ಫ್ರೈ ಮಾಡ್ಕೊಳ್ಳೋಣ. ಸೊ ಮಸಾಲೆ ಐಟಮ್ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾವು ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿ, ಆಮೇಲೆ ಮೆಣಸಿನ್ಕಾಯಿನೂ ಸಹ ಇದಕ್ಕೇ ಸೇರಿಸ್ಕೊಳ್ಳೋಣ. ಈರುಳ್ಳಿ ಆಮೇಲೆ ಮೆಣಸಿನ್ಕಾಯಿ ಹಾಕಿದ ನಂತರ ಇದನ್ನು ನಾವು ಒಂದು 2 to 3 ಮಿನಿಟ್ಸ್ ಆದರೂ ನಾವು ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ನಾವು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ತುಂಬಾ ಈಸಿ ಮಾಡೋದು ಗೀ ರೈಸು. ಸೊ ನೀವು ಯಾವತ್ತಾದರೂ ಲಂಚ್ ಬಾಕ್ಸ್ಗೂ ಅಥವಾ ನಾರ್ಮಲ್ ಪುಳಿಯೋಗರೆ, ಪಲಾವ್ ಈ ಥರ ಬೇಜಾರಾದಾಗ ಈ ಥರ ಗೀ ರೈಸ್ನ ಮಾಡ್ಕೊಳ್ತೀನಿ. ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ಇದಕ್ಕೇ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾನು ಹಸಿ ಬಟಾಣಿ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಇಟ್ಕೊಂಡಿದ್ದೆ ನೆನೆಸ್ಕೊಂಡು. ಸೊ ಅದನ್ನೂ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇದನ್ನ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದು ಬೆಂದಾದ ನಂತರ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಅಂಥ ಹಸಿ ಕೊಬ್ಬರಿದು ಪೇಸ್ಟ್ನ ಸಹ ಆ್ಯಡ್ ಮಾಡ್ಕೊಳ್ಬೇಕು. ಗೀ ರೈಸ್ಗೆ ಫ್ರೆಶ್ ಆಗಿರೋಂಥ ಕೊಬ್ಬರಿ ಹಾಕಿದರೆ ಚೆನ್ನಾಗಿರುತ್ತೆ. ಸೊ ಇನ್ ಕೇಸ್ ನಿಮ್ಮ ಹತ್ರ ಒಣ ಕೊಬ್ಬರಿ ಇದ್ದರೆ ಅದನ್ನ ಚೆನ್ನಾಗಿ ನೆನೆಸಿಟ್ಕೊಂಡು ಅದನ್ನು ನಾವು ರುಬ್ಕೊಂಡ್ಬಿಟ್ಟು ಪೇಸ್ಟ್ ಥರ ಮಾಡ್ಕೊಂಡು ಹಾಕ್ಕೊಳ್ಬೇಕು. ಯೂಶ್ವಲಿ ಗೀ ರೈಸ್ಗೆ ಇದು ಕೊಬ್ಬರಿದು ಹಾಲೇನಿರುತ್ತಲ್ವ, ಹಾಲಲ್ಲಿ ಹಾಕ್ಕೊಂಡ್ಬಿಟ್ಟು ಅದನ್ನೇ ಮೇನ್ ಇಂಪಾರ್ಟೆಂಟು. ಸೊ ಇವಾಗ ಕೊಬ್ಬರಿದು ಪೇಸ್ಟ್ ಚೆನ್ನಾಗಿ ಬೇಯ್ತಾ ಇದೆ. ಅದಕ್ಕೇ ನಾನು ಒಂದು ಸ್ವಲ್ಪ ಕಸೂರಿ ಮೇಥಿ, ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದೆಲ್ಲ ಆದ ನಂತರ 1 to 2 ಮಿನಿಟ್ಸ್ ನಾವು ಈ ಕೊಬ್ಬರಿದ್ದು ಪೇಸ್ಟ್ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕು. ಇದು ಬಾಯ್ಲ್ ಆದ ನಂತರ ನಾವು ನೆನೆಸಿಟ್ಕೊಂಡಿರ್ತೀವಲ್ವ ಅಕ್ಕಿ, ಆ ಅಕ್ಕಿನೂ ಸಹ ಇದಕ್ಕೇ ಆ್ಯಡ್ ಮಾಡ್ಕೊಳ್ಳೋಣ. ಅಕ್ಕಿ ಆ್ಯಡ್ ಮಾಡಿದ ನಂತರ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ಒಗ್ಗರಣೆಗೆ ಇದರ ಜೊತೆ ನೀವು ಕ್ಯಾಶ್ಯೂನೂ ಸಹ ಆ್ಯಡ್ ಮಾಡ್ಬೋದು. ನಾನು ಕ್ಯಾಶ್ಯೂ ಆ್ಯಡ್ ಮಾಡೋದನ್ನ ಮರ್ತೋಗಿದ್ದೀನಿ. ಸೊ ನೀವು ಇನ್ ಕೇಸ್ ಕ್ಯಾಶ್ಯೂ ಇದ್ದರೆ ಅದನ್ನೂ ಆ್ಯಡ್ ಮಾಡ್ಕೊಳ್ಳಿ, ಗೋಡಂಬಿ. ಇದಾದ ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಆದ ನಂತರ ನಾವು ನೀರನ್ನ ಅಳತೆ ಪ್ರಕಾರ ಎಷ್ಟು ಅಕ್ಕಿ ತೊಗೊಂಡಿರ್ತೀರ ಅದರದ ಮೇಲೆ ನೀವು ನೀರನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಲೋಟ ಅಕ್ಕಿಗೆ 1.5 ರಿಂದ 2 ಲೋಟ ಆಗೋಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಒಂದು 2 ರಿಂದ 3 ವಿಸಿಲ್ ಹೊಡೆಸ್ಕೊಂಡು ಕುಕ್ಕರ್ ಲಿಡ್ನ ಓಪನ್ ಮಾಡಿದ್ರೆ ಇವಾಗ ಗೀ ರೈಸು ರೆಡಿಯಾಗಿರುತ್ತೆ. ಸೊ ನೋಡಿದ್ರಲ್ವ, ರೈಸ್ ತುಂಬ ಚೆನ್ನಾಗಿ ಬೆಂದಿತ್ತು. ತುಂಬಾ ರುಚಿಯಾಗಿತ್ತು ಮಾತ್ರ ಗೀ ರೈಸು. ಆಮೇಲೆ ಗೀ ರೈಸ್ ಮಾಡೋದು ತುಂಬಾ ಸುಲಭ. ನೀವು ಯಾವತ್ತಾದರೂ ನಾರ್ಮಲ್ ರೈಸ್ ತಿಂದು ಬೇಜಾರಾದಾಗ ಈ ಥರ ಗೀ ರೈಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಯಾವುದಾದ್ರೂ ಗ್ರೇವಿ ಜೊತೆನೂ ನಾವು ಸರ್ವ್ ಮಾಡ್ಬೋದು. ನಾನಿಲ್ಲಿ ಈ ಗೀ ರೈಸ್ನ ಚಟ್ನಿ ಪುಡಿ ಅಂತ ಹೇಳ್ತಾರಲ್ವ, ಚಟ್ನಿ ಪುಡಿ ಇನ್ ದ ಸೆನ್ಸ್ ಶೇಂಗಾದ ಖಾರ, ಸೊ ಅದರ ಜೊತೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ನಾನು ಆಫೀಸ್ ಲಂಚ್ ಬಾಕ್ಸ್ಗೆ ಅಂತ ಹೇಳಿಬಿಟ್ಟು ರೆಡಿ ಮಾಡಿದ್ದೆ. ಸೊ ನೋಡ್ತಾ ಇದ್ರಲ್ವ, ಗೀ ರೈಸ್ ಮಾಡೋದು ತುಂಬಾ ಸುಲಭ. ನೀವು
ನಾರ್ಮಲ್ ರೈಸ್ ತಿಂದು ಬೇಜಾರಾದಾಗ ಈ ಥರ ಗೀ ರೈಸ್ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ, ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.